ಶಾರದಾ ಮಂದಿರದಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸಲ್ಪಟ್ಟ ಗುರುಪೂರ್ಣಿಮಾ ಅಧ್ಯಕ್ಷ ನಾರಾಯಣ ರಾವ್ ವೈದ್ಯ ಗಂಗಾವತಿ. ಅಜ್ಞಾನವೆಂಬ ಕತ್ತಲಿನಿಂದ ಜ್ಞಾನವೆಂಬ ಬೆಳಕಿನಡೆಗೆ ಸಾಗಿಸುವುದೇ ಗುರುಗಳ ಅನುಗ್ರಹ ಎಂದು ಶಂಕರಮಠದ ಧರ್ಮದರ್ಶಿ ನಾರಾಯಣ ರಾವ್ ವೈದ್ಯ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಜಯನಗರದಲ್ಲಿರುವ ಶಾರದಾ ಮಂದಿರದಲ್ಲಿ ಬುಧವಾರ ಗುರುಪೂರ್ಣಿಮಾ ನಿಮಿತ್ತ ಆಯೋಜಿಸಲಾಗಿದ್ದ ವಿಶೇಷ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ತಾಯಿ ಮೊದಲ ಗುರು ಎಂಬಂತೆ ಅಜ್ಞಾನದಲ್ಲಿದ್ದ ವ್ಯಕ್ತಿಗಳನ್ನು ಸನ್ಮಾರ್ಗಕ್ಕೆ ಕೊಂಡೊಯ್ಯುವವನೇ ನಿಜವಾದ ಗುರು ಎಂದರು. ಮಹರ್ಷಿ ವೇದವ್ಯಾಸರ ಜನ್ಮದಿನವನ್ನು ಗುರು ಪೂರ್ಣಿಮೆಯನ್ನಾಗಿ ಆಚರಿಸಲಾಗುತ್ತಿದ್ದು, ಸಂಸ್ಕಾರಯುತ ಜೀವನ ನಡೆಸಲು ಗುರುಗಳ ಆಶೀರ್ವಾದ ಅತ್ಯಗತ್ಯ ಎಂದು ತಿಳಿಸಿದರು. ಇದೇ ವೇಳೆ ಶೃಂಗೇರಿ ಜಗದ್ಗುರು ಭಾರತೀಯ ತೀರ್ಥ ಮಹಾಸ್ವಾಮಿಗಳವರ 48 ದಿನಗಳ ಚಾತುರ್ಮಾಸ ವ್ರತವು ಇಂದಿನಿಂದ ಆರಂಭಗೊಂಡಿದೆ ಎಂದರು. ಕಾರ್ಯಕ್ರಮದ ಅಂಗವಾಗಿ ಶಾರದಾಂಬೆ ಹಾಗೂ ಮೂಲ ದೇವತೆಗಳಿಗೆ ವಿಶೇಷ ಅಭಿಷೇಕ, ಅಷ್ಟೋತ್ತರ ಪಾರಾಯಣ ಮತ್ತು ಗುರುಪಾದಗಳಿಗೆ ರುದ್ರಾಭಿಷೇಕವನ್ನು ನೆರವೇರಿಸಲಾಯಿತು. ಪ್ರಧಾನ ಅರ್ಚಕರಾದ ಕುಮಾರ್ ಭಟ್ ಅವರು ಪೂಜಾ ಕೈಂಕರ್ಯಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ರಾಘವೇಂದ್ರ, ಮೇಘೂರ್, ಅನಿಲ್ ಅಳವಂಡಿ, ರವಿ ಸೇರಿದಂತೆ ಹಲವರು ಮಹಿಳೆಯರು ಮತ್ತು ಭಕ್ತಾದಿಗಳು ಉಪಸ್ಥಿತರಿದ್ದು ಗುರುಗಳ ಕೃಪೆಗೆ ಪಾತ್ರರಾದರು. ಶುಭಾಶಯಗಳು. ಗಂಗಾವತಿಯ ಶೃಂಗೇರಿ ಶಂಕರ ಮಠದಲ್ಲಿ ಶ್ರೀಮಠ ಪ್ರಾರಂಭವಾದ ಕಾಲದಿಂದಲೂ ಕೂಡ ನಾವು ಗುರುಪೂರ್ಣಿಮೆ ಉತ್ಸವವನ್ನು ಮಾಡುತ್ತಿದ್ದೇವೆ.
ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಮಹಾಸ್ವಾಮಿಗಳ ಒಂದು ಕೃಪಾಶೀರ್ವಾದದಿಂದ ಗಂಗಾವತಿಯ ಶ್ರೀ ಶೃಂಗೇರಿ ಮಠದಲ್ಲಿ ಗುರುಪೂರ್ಣಿಮೆ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡುತ್ತಾ ಬಂದಿದ್ದೇವೆ. ಮುಂಜಾನೆ ಗುರುಗಳ ಪಾದಕಗಳಿಗೆ ಅಭಿಷೇಕ ಮತ್ತು ಎಲ್ಲ ವಿಗ್ರಹಗಳಿಗೂ ಕೂಡ ಅಭಿಷೇಕವನ್ನು ಮಾಡಿ ಪೂಜೆ ಮಾಡ್ತಿದೆ. ಸಾಯಂಕಾಲ ವಿವಿಧ ಭಜನಾ ಮಂಡಳಿಗಳ ಸಹಯೋಗದೊಂದಿಗೆ ಗುರು ಸಪರ್ಯ ಅಂತಂದರೆ ಶೃಂಗೇರಿ ಮಠದವರು ಏನು ಪ್ರಿಸ್ಕ್ರೈಬ್ ಮಾಡ್ಯಾರ ಆ ಒಂದು ಬುಕ್ದಲ್ಲಿ ಬರುವ ಗುರುಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಸ್ತೋತ್ರಗಳನ್ನು ಸಾಯಂಕಾಲ 5:30ರಿಂದ 7:30 ತನಕ ಪಠಣ ಮಾಡಲಾಗ್ತದೆ. ಒಂದು ಅಜ್ಞಾನ ಎಂಬ ಒಂದು ಕತ್ತಲೆಯಿಂದ ಯಾರು ನಮ್ಮನ್ನು ಜ್ಞಾನದ ಕಡೆ ಬೆಳೆಸ್ತಾ ಹೋಗ್ತಾರೆ, ಜ್ಞಾನ ಕೊಡ್ತಾರೆ, ಅವರೇ ನಮಗೆ ಪರಮ ಗುರುಗಳು ಅಂತಂದು ನಾವು ಅನ್ಲಿಕ್ಕೆ ಇಚ್ಛೆ ಪಡ್ತೀವಿ. ಮೊಟ್ಟ ಮೊದಲನೇದಾಗಿ ನಮ್ಮ ತಾಯಂದಿರು ಏನದಲ್ಲ, ಅವರು ಮಕ್ಕಳಿಗೆ ಯಾವ ರೀತಿ ಒಂದು ಸಂಸ್ಕಾರ ಕಲಿಸ್ತಾರ ಅವರೇ ನಮ್ಮ ಪರಮ ಗುರುಗಳು. ಅದರಂತೆ ಎಲ್ಲ ನಮ್ಮ ಅಕ್ಷರ ಕಲಿಸಿದ ಗುರುಗಳು ಬಂತು, ಅಥವಾ ವಿವೇಕ ಹೇಳಿದ ಗುರುಗಳು ಬಂತು. ಈ ಎಲ್ಲ ಒಂದು ಗುರುಗಳ ಒಂದು ನಮನಕ್ಕಾಗಿಯೇ ನಾವು ಗುರುಪೂರ್ಣಿಮೆ ಉತ್ಸವ ಮಾಡ್ತಿದ್ದೀವಿ. ವಿಶೇಷವಾಗಿ ಇವತ್ತಿನಿಂದ ನಮ್ಮ ಜಗದ್ಗುರುಗಳು ಚಾತುರ್ಮಾಸ ಒಂದು ಇವತ್ತಿನಿಂದ ಶೃಂಗೇರಿಯಲ್ಲಿ ಕುಳಿತಿದ್ದಾರೆ. ಸುಮಾರು 48 ದಿವಸಗಳ ಕಾಲ ಅವರು ಚಾತುರ್ಮಾಸ ವ್ರತವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಸಾರಿ ತಮ್ಮೆಲ್ಲರಿಗೂ ಆಸ್ತಿಕ ಮಹಾಜನತೆ, ಗಂಗಾವತಿ ಆಸ್ತಿಕ ಮಹಾಜನತೆಗೆ ಗಂಗಾವತಿಯ ಶ್ರೀ ಶೃಂಗೇರಿ ಮಠದ ಪರವಾಗಿ ನಮ್ಮ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ.